Hi everyone, good morning to you all. So in this video, I'm going to discussing about 5th class second language English assessment March 2024 ಮಾಡಲ್ ಕ್ವಶನ್ ಪೇಪರ್. ಮೌಲ್ಯಾಂಕನ 2024 ಮಾದರಿ ಪ್ರಶ್ನೆ ಪತ್ರಿಕೆ. ತರಗತಿ 5 ಇಂಗ್ಲೀಷ್ ಭಾಷೆ ವಿಷಯದ ಮೇಲೆ. ಈ ಒಂದು ಇಂಗ್ಲೀಷ್ ಭಾಷೆ ವಿಷಯದಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ವಿವರವಾಗಿ ವಿವರಿಸಕ್ಕೆ ಹೋಗ್ತಾ ಇದ್ದೀನಿ. ಅವುಗಳ ಉತ್ತರಗಳನ್ನು ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನ ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. 5ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ಸು 40 ಮಾರ್ಕ್ಸ್ ಇರುತ್ತೆ. 2 ಗಂಟೆಯಲ್ಲಿ ಮುಗಿಸ್ಬೇಕು. ಇಲ್ಲಿ ಸ್ಟೂಡೆಂಟ್ ನೇಮನ್ನು ಫಿಲ್ ಮಾಡಬೇಕು, STS ನಂಬರು ಸಿಗ್ನೇಚರ್ನ ಮಾಡಬೇಕು. ಉಳಿಕಿದ್ದೆಲ್ಲ ನಿಮ್ಮ ಸೂಪರ್ವೈಸರ್ ಮತ್ತು ಯಾರು ಇವ್ಯಾಲ್ಯುವೇಟರ್ಸ್ ಮಾಡ್ತಾರೆ. ನಾನು ಈಗ ಪ್ರಶ್ನೆಗಳನ್ನ ಪ್ರಾರಂಭಿಸ್ತಾ ಇದ್ದೀನಿ. ಮೇನ್ ಕ್ವಶನ್ 1, 4 alternatives are given for each of the following questions. Incomplete statements. Choose the correct alternative and write the complete answers along with the ಕರೆಕ್ಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 1 to 10 ಅಂತ ಇದೆ. ಇಲ್ಲಿ 4ರಲ್ಲಿ ಸರಿಯಾದದ್ದನ್ನು ಏನು ಮಾಡಬೇಕು, ನಾವು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಇಲ್ಲಿ ಬರಿಬೇಕು. ಇಲ್ಲಿ ಆನ್ಸರ್ ಅಂತ ಬರಿಬೇಕು. ಇಲ್ಲಿ ನೋಡಿರಿ, ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಅಂತ ಇದೆ. ಇಲ್ಲಿ ಬ್ಲ್ಯಾಂಕ್ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಇದೆ. ಇದು ಕ್ವಶನ್ ಇರೋದ್ರಿಂದ ಸಿ ಅನ್ನೋ ಸರಿಯಾದಂಥ ಉತ್ತರ. ಇಲ್ಲಿ ಆಪ್ಷನ್ ಸಿ ಅಂತ ಬರಿಬೇಕು. ಸಿ ಅಂತ ಬರೆದು ಇಲ್ಲಿ ಆನ್ಸರನ್ನು ಬರಿಬೇಕು. ನೆಕ್ಸ್ಟ್ 2ನೇದು, ಎ ಕ್ಯಾಟ್ ಡ್ಯಾಶ್. ಈ ಕ್ಯಾಟ್ ಸೌಂಡನ್ನು ಬರೀರಿ ಎಂದಿದ್ದಾರೆ. ಕ್ಯಾಟ್ ಸೌಂಡ್ ನಮ್ಗೆ ಗೊತ್ತೇ ಇದೆ, ಮ್ಯಾವ್ಸ್. ಎ ಅಂತ ಬರೆದು ಇಲ್ಲಿ ಕೆಳಗಡೆ ಅದರ ಉತ್ತರವನ್ನು ನಾವಿಲ್ಲಿ ಅದರ ಮುಂದೆ ಬರೀಬೇಕು. ಇವುಗಳ ಉತ್ತರಗಳನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ, ಅವುಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ. ನೆಕ್ಸ್ಟ್ 3rd ಕ್ವಶನ್, ಮೈ ಅಂಕಲ್ ಆ್ಯಂಡ್ ಡ್ಯಾಶ್ ಕೇಮ್ ಟು ಅವರ್ ಹೌಸ್ ಅಂತ ಇದೆ. ಸೂಟೇಬಲ್ ಜೆಂಡರ್ನ ತುಂಬ್ರಿ ಅಂತಂದಿದ್ದಾರೆ. ಮೈ ಅಂಕಲ್ ಆ್ಯಂಡ್ ಆಂಟ್, ಸಿ ಉತ್ತರ ಸರಿ. ಆಂಟ್ ಅನ್ನೋದನ್ನು ಇಲ್ಲಿ ಬರೀಬೇಕು. ಮೈ ಅಂಕಲ್ ಆ್ಯಂಡ್ ಆಂಟ್ ಕೇಮ್ ಟು ಅವರ್ ಹೋಮ್ ಅಂತ ಆಗುತ್ತೆ. ನೆಕ್ಸ್ಟ್ 4th ಒನ್, RDGANE ಅಂತ ಇದೆ. ರಿಅರೇಂಜ್ ದ ಜಂಬಲ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್ ಫ್ರಮ್ ದ ಗಿವನ್ ಆಪ್ಷನ್ ಅಂತ ಇದೆ. ಇದರಲ್ಲಿ ಎ ಉತ್ತರ, ಅದು ಗಾರ್ಡನ್ ಅಂತ ಆಗುತ್ತೆ. ಎ ಆಪ್ಷನ್ ಬರೋದು ಇಲ್ಲಿ ಗಾರ್ಡನ್ ಅಂತ ಏನು ಮಾಡಿರಿ, ಪಿಲ್ಲನ್ನು ಮಾಡಿರಿ. ನೆಕ್ಸ್ಟ್ ಕ್ವಶನ್, ದ ಪ್ಲೂರಲ್ ಫಾರ್ಮ್ ಆಫ್ ಕ್ಲಾಕ್ ಈಸ್ ಅಂತ ಇದೆ. ಕ್ಲಾಕ್ ಪ್ಲೂರಲ್ ಫಾರ್ಮ್ ಕ್ಲಾಕ್ಸ್ ಅಂತ ಆಗುತ್ತೆ. ಎ ಆಪ್ಷನ್ ಬರೆದು ಇಲ್ಲಿ ಉತ್ತರವನ್ನು ಬರೀರಿ. ನೆಕ್ಸ್ಟ್ 6th, ನರೇಂದ್ರ ವಿಸಿಟೆಡ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ ಅಂತ ಇದೆ. ದ ಅಂಡರ್ಲೈನ್ ವರ್ಡ್ ಈಸ್ ಎ ಆರ್ ಆ್ಯನ್ ಅಂತ ಇದೆ. ಅಂಡರ್ಲೈನ್ ವರ್ಡ್ ಇದ್ದಿದ್ದು ನರೇಂದ್ರದ ಮೇಲೆ ಅಂಡರ್ಲೈನ್ ಮಾಡಿದಾರೆ. ನರೇಂದ್ರ ಇಸ್ ಎ ನೇಮ್ ಆಫ್ ಪರ್ಸನ್. ದ್ಯಾಟ್ಸ್ ವೈ ಆಪ್ಷನ್ ಬಿ ನೌನ್ ಈಸ್ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 6. ನೆಕ್ಸ್ಟ್, ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್. ಸರಿಯಾದಂಥ ಪ್ರಿಪೋಸಿಷನನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಅದು ಕ್ಯಾಟು ಟೇಬಲ್ ಕೆಳಗಡೆ ಇದೆ. ದ್ಯಾಟ್ಸ್ ವೈ 7th ಕ್ವಶನ್ಗೆ ಅಂಡರ್ ಎಂಬುದು ಸರಿಯಾದಂಥ ಉತ್ತರ. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟೇಬಲ್. ನೆಕ್ಸ್ಟ್ 8, ರೋಹಿತ್, ಎಸ್ ವಾಟ್ ಶಿ ಶೇಡ್ ಈಸ್ ಟ್ರೂ. ಇಲ್ಲಿ ಟ್ರೂ ಅಂಡರ್ಲೈನ್ ಮಾಡಿದರೆ, ಟ್ರೂ ಅಪೋಸಿಟ್ ವರ್ಡು ಫಾಲ್ಸ್ ಅಂತ ಆಗುತ್ತೆ. ಬಿ ಆಪ್ಷನ್ ಸರಿಯಾದಂಥ ಉತ್ತರ 8ನೇದಕ್ಕೆ. ನೆಕ್ಸ್ಟ್ 9ನೇದು, ದ ಕಿಂಗ್ ಡ್ಯಾಶ್ ಆ್ಯನ್ ಓಲ್ಡ್ ವುಮೆನ್ ಪ್ಲಾಂಟಿಂಗ್ ಎ ಮ್ಯಾಂಗೋ ಸ್ಯಾಪ್ಲಿಂಗ್ ಅಂತ ಇದೆ. ಇಲ್ಲಿ ಸಿ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾದಂಥ ವರ್ಬ್ ಫಾರ್ಮ್ ಕೊಟ್ಟಿದ್ದಾರೆ. ದ ಕಿಂಗ್ ಸಾ, ಎ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ 10, ದಿಸ್ ಈಸ್ ಎ ಡ್ಯಾಶ್ ಮೌಂಟೇನ್ ಅಂತ ಇದೆ. ದಿಸ್ ಈಸ್ ಎ ಹ್ಯೂಜ್ ಮೌಂಟೇನ್, ಬಿ ಆಪ್ಷನ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ 10ರವರೆಗೆ ಆಯಿತು. ನೆಕ್ಸ್ಟ್ ಇನ್ನು 11ರವರೆಗೆ, 11 ಮೇನ್ ಪ್ರಶ್ನೆ 2 ಇದೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಫ್ರಾಮ್ 11 to 14 ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇಲ್ಲಿ ಇವಕ್ಕೂ ಕೂಡ 1 ಅಂಕದ ಪ್ರಶ್ನೆಗಳು ಇವು ಕೂಡ. 11ನೇದು ಇಲ್ಲಿ ರೈಡಲನ್ನು ಕೊಟ್ಟಿದ್ದಾರೆ ನೋಡಿರಿ, ಗಿವ್ ಮಿ ಫುಡ್ ಐ ವಿಲ್ ಲೈವ್. ಗಿವ್ ಮಿ ವಾಟರ್ ಐ ವಿಲ್ ಡೈ. ಆನ್ಸರ್ ಅಂತ ಕೇಳಿದ್ದಾರೆ. ಇದು ಏನಪ್ಪ ಅಂದ್ರೆ ಫೈರ್ ಅಂತ ಆಗುತ್ತೆ. ಇಲ್ಲಿ ಫೈರ್, ಇವುಗಳ ಉತ್ತರ ಕೆಳಗಡೆ ಬರೆದಿದ್ದೀನಿ ನಾನು. ನೆಕ್ಸ್ಟ್ 12ನೇ ಪ್ರಶ್ನೆ, ರೈಟ್ ದ ಸೂಟೇಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್ ಅಂತ ಇದೆ. ಇಲ್ಲಿ ಕ್ಯಾಟ್, ರ್ಯಾಟ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬಿಗ್ಗಿಗೆ ನಾವು ಏನು ಮಾಡಬೇಕು, ಸರಿಯಾದಂಥ ರೈಮಿಂಗ್ ವರ್ಡನ್ನು ಬರೀಬೇಕು. ಬಿಗ್, ಪಿಗ್ ಅಂತ ಆಗುತ್ತೆ. ನೆಕ್ಸ್ಟ್ ಡಿಗ್ ಅಂತ ಕೂಡ ಆಗುತ್ತೆ. ಪಿಗ್, ಡಿಗ್, ವಿಗ್, ಬಿಗ್ ಅಂತ ಆಗುತ್ತೆ. ನೆಕ್ಸ್ಟ್ 13ನೇದು, ಪೀಟರ್ ವೆಂಟ್ ಟು ದ ಸ್ಟೋರ್, ಪೀಟರ್ ಟುಕ್ ಎ ಬಾಕ್ಸ್ ಅಂತ ಇದೆ. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಸೂಟೇಬಲ್ ಪ್ರನೌನ್ ಫಾರ್ ದ ಅಂಡರ್ಲೈನ್ ವರ್ಡ್. ಇಲ್ಲೇ ಸರಿಯಾದಂಥ
ಪ್ರೊನೌನನ್ನು ಏನು ಮಾಡಬೇಕು, ಯೂಸ್ ಮಾಡಿರಿ ಎಂದಿದ್ದಾರೆ. ಪೀಟರ್ ಅಂದರೆ ಅವನು ಹುಡುಗ ಇದ್ದಾನೆ, ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು, ಹೀಯನ್ನು ಪೀಟರ್ ಜಾಗದಲ್ಲಿ ಹೀಯನ್ನು ತುಂಬಬೇಕು. ಪೀಟರ್ ವೆಂಟ್ ಟು ದ ಸ್ಟೋರ್, ಹಿ ಟುಕ್ ಎ ಬಾಕ್ಸ್ ಎಂಬುದು ಸರಿ ಅಂತ ಮಾಡಿ, ಸೊ ನಾವಿಲ್ಲಿ ಅದನ್ನು ಸಂಪೂರ್ಣವಾಗಿ ವಾಕ್ಯವನ್ನು ಮತ್ತೆ ಇಲ್ಲಿ ಮಾಡಬೇಕು, ಬರಿಬೇಕು. ನೆಕ್ಸ್ಟ್ 14ನೇದು ರೀಡ್ ದ ಗಿವನ್ ರೈಮ್ ಅಂತ ಇದೆ. ಸಾಫ್ಟಿ ಕಿಟ್ಟಿ, ವಾರ್ಮ್ ಕಿಟ್ಟಿ, ಲಿಟಲ್ ಬಾಲ್ ಆಫ್ ಫರ್, ಹ್ಯಾಪಿ ಕಿಟ್ಟಿ, ಸ್ಲೀಪಿ ಕಿಟ್ಟಿ, ಫರ್ ಅಂತ ಇದೆ. ಸೊ ಇಲ್ಲಿ ಐಡೆಂಟಿಫೈ ದ ವರ್ಡ್ಸ್ ದ್ಯಾಟ್ ರಿಪೀಟೆಡ್ ದ ಮೋಸ್ಟ್ ಅಂತ ಇದೆ. ಸೊ ಜಾಸ್ತಿ ರಿಪೀಟೆಡ್ ಆಗಿದ್ದು ಕಿಟ್ಟಿ 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 ಕಿಟ್ಟಿ, ಸೊ ಫರ್ ಅಂತ ಕೂಡ ಆಗುತ್ತೆ. ಅದರ ಜಾಸ್ತಿ ರಿಪೀಟ್ ಆಗಿದ್ದು ಕಿಟ್ಟಿ ಎಂಬುದು. ಸೊ ಇಲ್ಲಿ ಬರಿಬೇಕು, ಪರ್ ಅಂತ ಬರೆದು ಏನು ಪ್ರಾಬ್ಲಮ್ ಇಲ್ಲ, ಸೊ ಅದನ್ನು ಬರಿಬೋದು. ನೆಕ್ಸ್ಟ್ ಡೂ ಆ್ಯಸ್ ಡೈರೆಕ್ಟೆಡ್, ಕ್ವಶನ್ ನಂಬರ್ 15 to 18 ಅಂತ ಇದೆ. ಸೊ ಇಲ್ಲಿ ರೈಟ್ ಎನಿ 4 ವರ್ಡ್ಸ್ ರಿಲೇಟೆಡ್ ಟು ದ ಗಿವನ್ ವರ್ಡ್. ಸೊ ಈ ಗಿವನ್ ವರ್ಡಿಗೆ ಸೊ ರಿಲೇಟೆಡ್ ವರ್ಡನ್ನು ಬರೀಬೇಕು. ಸೊ ಇಲ್ಲಿ ಫಾರೆಸ್ಟ್ ಅಂತ ಇದೆ, ಫಾರೆಸ್ಟಲ್ಲಿ ಬರ್ಡ್ಸ್ ಅಂತ ಬರಿಬೋದು, ಎನಿಮಲ್ಸ್ ಅಂತ ಬರಿಬೋದು, ಎನಿಮಲ್ಸ್, ಟ್ರೀಸ್, ರಿವರ್ಸ್, ಏನಾದರೂ ಒಟ್ಟೆ ಸೊ ಈ ವರ್ಡಿಗೆ ರಿಲೇಟೆಡ್ ಇದ್ದಿದ್ದನ್ನು ಬರಿಬೋದು, ರಿವರ್ಸ್ ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ಮೇಕ್ ಎ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ ಆ್ಯಂಡ್ ರೈಟ್ ದೆಮ್ ಅಂತಿದೆ. ಸೊ ಇಲ್ಲಿ ಈ ಒಂದು ಶಬ್ದದಲ್ಲಿನ ಅಕ್ಷರಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ಶಬ್ದಗಳನ್ನ ರಚನೆ ಮಾಡ್ರಿ ಎಂದರೆ ಅಂಡರ್ ಅನ್ನೋದೊಂದು ಆಗ್ತೈತಿ, ಸ್ಟ್ಯಾಂಡ್ ಅನ್ನೋದೊಂದು ಆಗ್ತೈತಿ, ಆ್ಯಂಡ್ ಅನ್ನೋದೊಂದು ಆಗ್ತೈತಿ. ನೆಕ್ಸ್ಟ್ ಏನು ಡಿಯರ್ ಅನ್ನೋದು ಆಗ್ತೈತಿ. ಸೊ ಹೀಗೆ ಶಬ್ದಗಳು ಆಗ್ತಾವೆ. ಸೊ ಅವುಗಳನ್ನು ನಾನು ಕೆಳಗಡೆ ಇಲ್ಲಿ ಬರೆದಿದ್ದೀನಿ ನೋಡ್ರಿ. ನೆಕ್ಸ್ಟ್ ಫ್ರೇಮ್ ದ ಸೆಂಟೆನ್ಸ್ ಆಫ್ ಯುವರ್ ಓವನ್ ಯೂಸಿಂಗ್ ದ ಗಿವನ್ ವರ್ಡ್ಸ್ ಅಂತ ಇದೆ. ಸೊ ಟೇಬಲ್ ಅನ್ನುವಂಥ ಪದವನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಸೊ ಒಂದು ವಾಕ್ಯವನ್ನು ರಚನೆ ಮಾಡಿ ಎಂದಿದ್ದಾರೆ. ಸೊ ಇಟ್ ಈಸ್ ಎ ಟೇಬಲ್ ಅನ್ನೋದು ಒಂದಾದರೆ, ಸೊ ಟೇಬಲ್ ಈಸ್ ವೆರಿ ಲಾಂಗ್ ಅನ್ನೋದು ಕೂಡ ಮಾಡ್ಬೋದು. ಸೊ ಒಟ್ಟು ಏನಾದರೂ ವಾಕ್ಯವನ್ನು ರಚನೆ ಮಾಡಬೇಕು. ಟೇಬಲ್ ಈಸ್ ಗುಡ್, ಸೊ ಇಟ್ ಈಸ್ ಅವರ್ ಟೇಬಲ್, ಹಿಂಗೆ ವಾಕ್ಯವನ್ನು ರಚನೆ ಮಾಡಬೇಕು. ಬೈಸಿಕಲ್, ಸೊ ಮೈ ಫಾದರ್ ಬಾಟ್ ಎ ನ್ಯೂ ಬೈಸಿಕಲ್, ಹಿಂಗೆ ಮಾಡ್ಬೋದು. ಸೊ ಐ ಕ್ಯಾನ್ ರೈಡ್ ಬೈಸಿಕಲ್. ಸೊ ಹೇಗಾದರೂ ಮಾಡಿ ಒಟ್ಟು ವಾಕ್ಯಗಳನ್ನು ಸೊ ರಚನೆ ಮಾಡಬೇಕು. ವಿಚ್ ಶುಡ್ ಬಿ ಕರೆಕ್ಟ್ ಇನ್ ಮೀನಿಂಗ್, ಸೊ ಸರಿಯಾದಂಥ ಪದಗಳ ಬಳಕೆ ಅಲ್ಲಿ ಆಗಬೇಕು. ಸೊ ನೆಕ್ಸ್ಟ್ 18 ಸಾಲ್ವ್ ದ ಕ್ರಾಸಿಂಗ್ ವರ್ಡ್ ಅಂತ ಅಂದಿದ್ದಾರೆ. ಸೊ ಕ್ರಾಸಿಂಗ್ ವರ್ಡನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಡೌನ್ ಅಂತ ಇದೆ. ಸೊ ವಿ ಸ್ಟಡಿ, ಇಲ್ಲಿ ಡೌನ್ ಅಂದರೆ ಇಲ್ಲಿಂದ, ವಿ ಸ್ಟಡಿ ಅಂದ್ರೆ ನಾವೆಲ್ಲಿ ಸ್ಟಡಿ ಮಾಡ್ತೀವಿ, ಸ್ಕೂಲ್ದಲ್ಲಿ. ಸೊ SHOLL, ಇಲ್ಲಿ ಸ್ಕೂಲ್ ಅಂತ ಆಗುತ್ತೆ. ನೆಕ್ಸ್ಟ್ ಚಿಲ್ಡ್ರನ್ ಲೈಕ್ ಟು ಫ್ಲೈ, ಏನು ಹಾರಿಸೋಕ್ಕೆ ಇಷ್ಟಪಡ್ತಾರೆ ಅಂದರೆ ಕೈಟನ್ನು ಹಾರಿಸೋಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್ ವಿ ಯೂಸ್ ಇಟ್ ಟು ರೈಟ್, ಸೊ ನಾವು ಇದನ್ನು ಬರೆಯೋಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಏನು, ಬುಕ್, BOOK ಬುಕ್ಕು. ನೆಕ್ಸ್ಟ್ 9 ಆದಮೇಲೆ ಬರೋದು ಯಾವುದು, 10 ಬರುತ್ತೆ. ಸೊ ಇಲ್ಲಿ 10, ಸೊ ಇದನ್ನ ಕೆಳಗಡೆ ಕೊಟ್ಟಿದ್ದೀನಿ ಸರಿಯಾಗಿ, ಸೊ ಅದನ್ನು ನೋಡಿರಿ. ನೆಕ್ಸ್ಟ್ 4ನೇ ಪ್ರಶ್ನೆ ಮೇನ ಆನ್ಸರ್ ದ ಕ್ವಶನ್ ನಂಬರ್ 19 to 20 ಆ್ಯಸ್ ಡೈರೆಕ್ಟೆಡ್ ಅಂತಿದೆ. ಸೊ ಇಲ್ಲಿ 3 ಅಂಕದ ಪ್ರಶ್ನೆ ಬಂತು ನೋಡಿರಿ. 19ನೇ ಪ್ರಶ್ನೆ ಡ್ರಾ ದ ಪಿಕ್ಚರ್ ಆಫ್ ಎ ಟಾಯ್, ಕಲರ್ ಇಟ್ ಆ್ಯಂಡ್ ರೈಟ್ 2 or 3 sentences ಅಬೌಟ್ ಇಟ್. ಸೊ ಯು ಹ್ಯಾವ್ ಟು ರೈಟ್ 1 ಟಾಯ್, ಇಲ್ಲಿ ಯಾವುದಾದ್ರೂ ಒಂದು ಆಟಿಕೆಗೆ ಏನು ಮಾಡಬೇಕು, ಚಿತ್ರವನ್ನು ತೆಗೆದುಕಟ್ಟ ಸೊ ಅದಕ್ಕೆ ಕಲರನ್ನು ತುಂಬಿ ಸೊ ಅಲ್ಲೇ ಮಾಡಬೇಕು, ವಾಕ್ಯಗಳನ್ನು ಬರೀರಿ 2-3 ಅಂತಂದಿದ್ದಾರೆ. ಸೊ ನಿಮಗೆ ಇಷ್ಟವಾದಂಥ ಇಲ್ಲೇ ಮಾಡಿರಿ, ಒಂದು ಟಾಯ್ ಚಿತ್ರ ಬರೆದು ಅದಕ್ಕೆ ಕಲರ್ ತುಂಬಿ ಅದಕ್ಕೆ ಸಂಬಂಧಿಸಿದ ವಾಕ್ಯಗಳನ್ನ ಸೊ ಇಲ್ಲೆಲ್ಲ ಕಡೆ ಏನು ಮಾಡಿರಿ, ಬರೀರಿ. ನೆಕ್ಸ್ಟ್ 20ನೇ ಪ್ರಶ್ನೆ ರೀಡ್ ದ ಪೋಯಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಈಚ್ ಅಂತ ಇದೆ. ಸೊ ವಿ ಆರ್ ದ ಸಿಗ್ನಲ್ಸ್ ಯು ಫೈಂಡ್ ಆನ್ ಎ ರೋಡ್ಸ್, ರೆಡ್ ಸೇಸ್ ಸ್ಟಾಪ್, ಗ್ರೀನ್ ಸೇಸ್ ಗೋ, ಯೆಲ್ಲೋ ಸೇಸ್ ವೇಟ್, ಈವನ್ ಇಫ್ ಯು ಆರ್ ಲೇಟ್ ಅಂತ ಇದೆ. ಸೊ ಇದನ್ನು ಓದ್ಕೆಟ್ಟ ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರಿಸಬೇಕು. ವೇರ್ ಡು ವಿ ಫೈಂಡ್ ದ ಸಿಗ್ನಲ್ಸ್ ಅಂತ ಇದೆ. ಸೊ ವಿ ಫೈಂಡ್ ಸಿಗ್ನಲ್ಸ್ ಆನ್ ರೋಡ್, ಸೊ ವಿ ಫೈಂಡ್ ಸಿಗ್ನಲ್ಸ್ ಆನ್ ರೋಡ್ ಅಂತ ಸರಿಯಾದಂಥ ಉತ್ತರ ಆಗುತ್ತೆ. ಹೌ ಮೆನಿ ಕಲರ್ಸ್ ಆರ್ ಮೆನ್ಷನ್ಡ್ ಇನ್ ದಿಸ್ ಪೋಯಮ್, ಎಷ್ಟು ಕಲರ್ಸನ್ನು ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ರೆಡ್ಡು 1, ರೆಡ್ಡು, ಗ್ರೀನು, ಯೆಲ್ಲೋ 3 ಕಲರನ್ನು ಮೆನ್ಷನ್ ಮಾಡಿದ್ದಾರೆ. ಸೊ 3 ಕಲರ್ಸ್ ಆರ್ ಮೆನ್ಷನ್ಡ್ ಇನ್ ದ ಪೋಯಮ್ ಅಂತ ಆಗುತ್ತೆ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಯು ವಾಟ್ ವಿಲ್ ಹ್ಯಾಪನ್ ಇಫ್ ದೇರ್ ಆರ್ ನೋ ಸಿಗ್ನಲ್ಸ್, ಸೊ ಸಿಗ್ನಲ್ ಇದ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಫ್ ದೇರ್ ಆರ್ ನೋ ಸಿಗ್ನಲ್ಸ್ ಆಕ್ಸಿಡೆಂಟ್ಸ್ ವಿಲ್ ಹ್ಯಾಪನ್ ಅಂತ ಬರಿಬೋದು. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ 1ನೇದಕ್ಕೆ ಸಿ ಉತ್ತರ, 2ನೇದು ಮೇವ್ಸ್ ಅಂತ ಆಗುತ್ತೆ, 3ನೇದು ಆಂಟ್, ನೆಕ್ಸ್ಟ್ 4ನೇದು ಗಾರ್ಡನ್, ಕ್ಲಾಕ್ಸ್, ನೆಕ್ಸ್ಟ್ 6 ನೌನ್, 7ನೇದು ಅಂಡರ್, 8ನೇದು ಪಾಲ್ಸ್, 9 ಸಹ, ನೆಕ್ಸ್ಟ್ ಹ್ಯೂಸ್, ಫೈರ್, ಪಿಗ್, ಡಿಗ್,
ನೆಕ್ಸ್ಟ್ ಪೀಟರ್ ಹಿ ಏನು ಬರ್ತೀನಿ, ಕಿಟ್ಟಿ ಫಾರ್ ಅಂತ ಬರ್ತೀನಿ, ಫಾರೆಸ್ಟ್ ಇದೆಲ್ಲ, ಟ್ರೀಸ್ ಆ್ಯನಿಮಲ್ಸ್, ರಿವರ್ ಬರ್ಡ್ಸ್ ಅಂತ ಬರ್ತೀನಿ. ಅಂಡರ್ಸ್ಟ್ಯಾಂಡ್ದಲ್ಲಿರುವಂಥ ಶಬ್ದಗಳು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೆಸ್ಟ್, ಡಿಯರ್ ಇವೆಲ್ಲ ಆಗುತ್ತೆ. ಟೇಬಲ್ ಸ್ವಂತ ವಾಕ್ಯದಲ್ಲಿ ಬಳಸಿದಾಗ ಇಟ್ ಈಸ್ ಎ ಟೇಬಲ್. ನೆಕ್ಸ್ಟ್ ಬೈಸಿಕಲ್, ಐ ಕ್ಯಾನ್ ರೈಡ್ ಬೈಸಿಕಲ್ ಅಂತಿದೆ. ಸೊ ಇಲ್ಲಿ ಸ್ಕೂಲ್ ಅಂತ ಆಗುತ್ತೆ, ಕೈಟ್ ಅಂತ ಆಗುತ್ತೆ. ಅಡ್ಡವಾಗಿ ನೋಡಿದಾಗ ಬುಕ್ ಮತ್ತು ಟೆನ್ ಅಂತ ಆಗುತ್ತೆ. ನೆಕ್ಸ್ಟ್ ವೈಪ್ ಆ್ಯಂಡ್ ಸಿಗ್ನಲ್ಸ್ ಆನ್ ರೋಡ್ಸ್ ಅಂತ ಬರೆದಿದ್ದೀನಿ. ಸೊ ದೇರ್ ಆರ್ ತ್ರೀ ಕಲರ್ಸ್ ಆರ್ ಮೆನ್ಷನ್ಡ್ ಇನ್ ದ ಪೋಯಮ್ ಅಂತ ಬರೆದಿದ್ದೀನಿ. ಇಫ್ ದೇರ್ ಈಸ್ ನೋ ಸಿಗ್ನಲ್ಸ್ ಆನ್ ರೋಡ್ಸ್ ಮೋರ್ ಆಕ್ಸಿಡೆಂಟ್ಸ್ ಆರ್ ಹ್ಯಾಪನ್ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಕಥೆಯನ್ನು ಕೊಟ್ಟಿದ್ದಾರೆ. ಸೊ ಆ ಕಥೆಗೆ ಸಂಬಂಧಿಸಿದಂತೆ ಏನು ಮಾಡಬೇಕು, ಕ್ಲೂಸ್ಗಳನ್ನ ಕೊಟ್ಟಿದ್ದಾರೆ. ಈ ಕ್ಲೂಸ್ಗಳ ಸಹಾಯದಿಂದ ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಸ್ಟೋರಿಯನ್ನು ಇಲ್ಲಿ ಬರೆದಿದ್ದೀನಿ. ಒನ್ಸ್ ಆ್ಯನ್ ಆಂಟ್ ವಾಸ್ ಡ್ರಾಯಿಂಗ್ ಇನ್ ಎ ರಿವರ್. ಸೊ ಎ ಪಿಜಿನ್ ಸಾ ಇಟ್ ಆ್ಯಂಡ್ ಥ್ರೀ ಎ ಲೀಪ್ at the ant. The ant was shaved and thanked the pigeon for saving its life. Thus they became friends. After some days the ant saw a hunter aiming at the pigeon. It bit the hunter's ankle, so the hunter missed the aim. The pigeon flew away and thanked the ant later for saving its ಲೈಫ್. ಇಲ್ಲಿ ಒಂದು ಕಾಮ ಕೊಡಬೇಕು, ಇಲ್ಲೊಂದು ಫುಲ್ ಪಾಯಿಂಟನ್ನು ಕೊಡಬೇಕು. ಆ್ಯಂಟ್ ಇಲ್ಲಿ ಆ್ಯಂಟ್ ಅಂತ ಇತ್ತು ನೋಡಿ, ಇಲ್ಲಿ ಕೊಡಬೇಕು ಆ್ಯಂಟ್ ಲೇಟರ್ ಫಾರ್ ಶೇವಿಂಗ್ ದ ಲೈಫ್ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ, ಇಲ್ಲೊಂದು ಕ್ವಶನ್ ಇದ್ದಾವೆ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ಫ್ರೇಸ್ ಆರ್ ಸೆಂಟೆನ್ಸ್ ಅಂತ ಅಂದಿದ್ದಾರೆ. ಸೊ ಇದನ್ನು ಓದಿ ಏನು ಮಾಡಬೇಕು, ಸೊ ಉತ್ತರಗಳನ್ನ ಬರೀರಿ ಅಂತಾರೆ. ಸೊ ಕ್ವಶನ್ ನಂಬರ್ 22ರಲ್ಲಿ ಎ ವಾಟ್ ವಾಸ್ ದ ನೇಮ್ ಆಫ್ ದ ಕಿಟನ್ ಅಂತ ಇದೆ. ಸೊ ದ ಕಿಟನ್ ನೇಮ್ಡ್ ಸ್ಮೋಕಿ ಈಸ್ ದ ನೇಮ್ ಆಫ್ ದ ಕಿಟನ್ ಅಂತ ಆಗುತ್ತೆ. ನೆಕ್ಸ್ಟ್ ಹೂ ಹ್ಯಾಡ್ ಎ ನ್ಯೂ ಕಿಟನ್ ಯಾರಿಗೆ ಬಂದಿತ್ತು, ಸೊ ಇಲ್ಲೈತೆ ನೋಡ್ರಿ, ಧೃತಿಗೆ. ಸೊ ಧೃತಿ ಹ್ಯಾಡ್ ಎ ನ್ಯೂ ಕಿಟನ್. ನೆಕ್ಸ್ಟ್ ಹೌ ವಾಸ್ ದ ಕಿಟನ್ ಹೇಗಿತ್ತು ಅಂತಂದರೆ, ಸೊ ಸ್ಮೋಕಿ ವಾಸ್ ವೈಟ್ ಆ್ಯಂಡ್ ಫ್ಲಪ್ಪಿ ಎಂಬುದು ಸರಿಯಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಗಿವ್ ದ ಸೂಟೇಬಲ್ ಟೈಟಲ್ ಟು ದ ಪ್ಯಾಸೇಜ್ ಅಂತ ಇದೆ. ಸೊ ಈ ಪ್ಯಾಸೇಜ್ಗೆ ಸೂಟೇಬಲ್ ಏನು ಒಂದು ಹೆಡ್ಲೈನ್ ಕೊಡ್ರಿ ಅಂದಿದ್ದಾರೆ ಟೈಟಲನ್ನು. ಸೊ ನಾನು ಧೃತೀಸ್ ನ್ಯೂ ಕಿಟನ್ ಅಂತ ಸೊ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಸಂಬಂಧಿಸಿದ ಉತ್ತರಗಳನ್ನ ಇಲ್ಲಿ ಬರೆದಿದ್ದೀನಿ ನೋಡ್ರಿ. ಸ್ಮೋಕಿ ಈಸ್ ದ ನೇಮ್ ಆಫ್ ದ ಕಿಟನ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಧೃತಿ ಹ್ಯಾಡ್ ಎ ನ್ಯೂ ಕಿಟನ್ ಅಂತ ಬರೆದಿದ್ದೀನಿ. ಎರಡನೇದು ದ ಕಿಟನ್ ವಾಸ್ ವೈಟ್ ಆ್ಯಂಡ್ ಫ್ಲಪ್ಪಿ. ನೆಕ್ಸ್ಟ್ ಧೃತೀಸ್ ನ್ಯೂ ಕಿಟನ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ. ಕೊನೆಯ ಪ್ರಶ್ನೆ 4 ಅಂಕಕ್ಕಿದೆ. ಇದು ರೈಟ್ 4 or 5 ಸೆಂಟೆನ್ಸ್ ಯು ಲೈಕ್ ಅಬೌಟ್ ಯುವರ್ ಸ್ಕೂಲ್ ಅಂತ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ನಾನು ಇಲ್ಲಿ ಬರೆದಿದ್ದೀನಿ. ಮೈ ಸ್ಕೂಲ್ ನೇಮ್ ಈಸ್ HPS ಸಿರುಗುಪ್ಪಿ. ಇಟ್ ಈಸ್ ಬ್ಯೂಟಿಫುಲ್. ಇಟ್ ಹ್ಯಾಸ್ ಎ ಬ್ಯೂಟಿಫುಲ್ ಗಾರ್ಡನ್. ದೇರ್ ಆರ್ ಫ್ಲವರ್ ಪ್ಲಾಂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ಲಾಂಟ್ಸ್. There are 5 teachers in our school. They teach us very well. So there are 96 students in our school. So I love my school ಅಂತ. ಸೊ ಹೀಗೆ ನಾನಿಲ್ಲಿ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದೀನಿ. ಸೊ ಇಷ್ಟು ಏನಪ್ಪ ಅಂದರೆ 5ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ 8ನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಬಿಡಿಸಿದ್ದೇನೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದ್ದು. ಸೊ ಅವುಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಶುಭ ದಿನ.